ಪರಾತ್ಪರನಾದಂತ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಬ್ಬತ್ತಿನದ ಸಾಯಂಕಾಲದ ವೇಳೆಯಲ್ಲಿ ಮತ್ತೊಮ್ಮೆ ಈ ದಿನದ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬಸಾಲೆಯ ಪಾಠಗಳನ್ನ ಕಲಿಯಲು ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಸಭೆಗೆ, ಕಿರಿಯರಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸುಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ಸಮಯದಲ್ಲಿ ನಮ್ಮನ್ನ ದೇವರ ವಾಕ್ಯದ ಭಾಗದಲ್ಲಿ ನಮ್ಮನ್ನ ನಡೆಸಲಿ. ಕಲಿಯುವಾಗ ಪವಿತ್ರಾತ್ಮ ದೇವರು ನಮ್ಮೆಲ್ಲರ ಜೊತೆಯಲ್ಲಿ ಕಾರ್ಯ ಮಾಡಿ ಸಕಲ ಸತ್ಯಕ್ಕೆ ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಈ ದಿನದ ಆರಂಭದ ಪ್ರಾರ್ಥನೆಯನ್ನ ನಮ್ಮ ಜೊತೆಯಲ್ಲಿ ಸಹೋದರಿ ರಾಜೇಶ್ವರಿ ಅಮ್ಮ ಅವರಿದ್ದಾರೆ. ಅವರು ಪ್ರಾರ್ಥನೆ ನಮ್ಮ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಬಂದಿರ್ತಕ್ಕಂಥ ಎಲ್ಲರಿಗೆ ವಂದನೆಗಳು. ಈ ಸಂಜೆಯ ವಂದನೆಗಳು ಹೇಳುವಾಗಿದ್ದೇನೆ. ನಾವು ಪ್ರಾರಂಭದ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ಕೊಂಡು ಬರುವಂತಹ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಸ್ತೋತ್ರ ಕರ್ತನೆ. ಅಂತಾರಾಷ್ಟ್ರೀಯ ಸಬ್ಬತ್ತು ಪಾಠ ಶಾಲೆ ನಾವು ಕಲೀಲಿಕ್ಕೆ ನಮ್ಮನ್ನೆಲ್ಲ ಸೇರ ಮಾಡಿದಕ್ಕಾಗಿ ನಿನ್ ಕೊಂಡಾಡ್ತೇವೆ, ಸ್ತೋತ್ರ ಹೇಳ್ತೇವೆ ಸ್ವಾಮಿ. ತಂದೆ, ಸಬ್ಬತ್ ದಿನವನ್ನು ನಾವು ಉತ್ತಮ ರೀತಿಯಿಂದ ಕಲೀಲಿಕ್ಕೆ, ನಿನ್ನ ವಾಕ್ಯದಲ್ಲಿ ಬೆಳಿಲಿಕ್ಕೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ಇದನ್ನು ನಡ್ಸ್ಕೊಂಡು ಹೋಗ್ತಕ್ಕಂಥ ಪಾಸ್ಟರ್ ಎಂ ರಾಜ್ ಅವರನ್ನು, ಅವರ ಸೇವೆಯನ್ನು, ಅವರ ಕುಟುಂಬವನ್ನು ನಿನ್ಗೆ ಕೊಡ್ತೇವೆ ಸ್ವಾಮಿ. ದೇವ್ರೆ, ನಿನ್ನ ಕಾರ್ಯ ಯಾರ ಮುಖಾಂತರ ನಡಿಬೇಕು ಎಂಬುದು ನೀನು ಜಗದ ಉತ್ಪತ್ತಿಗಿಂತ ಮೊದಲೇ ನೀನು ಆಲೋಚನೆ ಮಾಡಿದ್ದಿ. ತಾಯಿಯ ಗರ್ಭದಲ್ಲಿ ನೀನು ನೇಮಿಸಿದ್ದಿ. ಆ ಕಾರ್ಯ ಸಿದ್ಧಿಗೆ ಬರುವಂತೆ ನೀನು ಕಾರ್ಯ ಮಾಡಿದ್ದಿ. ಈಗ ಸ್ವಾಮಿ, ಅವ್ರ ಮುಖಾಂತರ ಈ ಕಾರ್ಯ ನಡಿಲಿಕ್ಕೆ ನೀನು ಸಹಾಯ ನೀಡಿದಕ್ಕಾಗಿ ನೀನು ಕೋಟಿ ಕೋಟಿ ಸ್ತೋತ್ರ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಣದ ಸಹಾಯ, ಎಲ್ಲಾ ರೀತಿಯ ಸಹಾಯ ನೀಡಿದಂತ ನಿನ್ನ ಮಕ್ಕಳಿಗಾಗಿ ನಾವು ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಮಾಡುವ ಈ ಸೇವೆಯ ಸಹಾಯಕ್ಕಾಗಿ ನೀವು ಕೊಂಡಾಡ್ತೇವೆ ದೇವ್ರೆ. ಸ್ವಾಮಿ, ನೀನು ಸರ್ವಶಕ್ತನಾಗಿದ್ದಿ. ನಿನ್ನ ವಾಕ್ಯ ಎಲ್ಲಾ ಕಡೆ ತಲುಪಬೇಕು. ಕೊನೆ ಕಾಲದಲ್ಲಿ ಇದ್ದೇವೆ ಸ್ವಾಮಿ. ನಿನ್ನ ಸತ್ಯ ವಾಕ್ಯದ ರಹಸ್ಯ ಎಲ್ಲರೂ ತಿಳ್ಕೋಬೇಕು ಸ್ವಾಮಿ. ಅದಕ್ಕಾಗಿ ಸ್ವಾಮಿ, ಈ ಒಂದು ಕಾರ್ಯ ನಿರ್ವಹಿಸಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಪ್ರಭುವೆ, ಸೇರಿ ಬರ್ಲಿಕ್ಕಿರೋ ಎಲ್ಲಾ ನಿನ್ ಮಕ್ಕಳು ಅತಿ ಬೇಗನೆ ಬಂದು ನಿನ್ನ ವಾಕ್ಯ ಕಲಿಯುವ ಹಾಗೆ ಮಾಡು. ಇವತ್ತಿನಿಂದ ಸಂದೇಶ ತರ್ತಕ್ಕಂಥ ನಿನ್ನ ಸೇವಕರನ್ನ ಆಶೀರ್ವದಿಸು ಸ್ವಾಮಿ. ಪಾಸ್ಟರ್ ಪ್ರಸನ್ನ ಕುಮಾರ್ ಅವರನ್ನು ನಿನ್ ಕೈ ಕೊಡ್ತೇವೆ. ಅವ್ರಿಗೆ ಒಳ್ಳೆ ಆರೋಗ್ಯ ಭಾಗ್ಯ ಕೊಡು ಸ್ವಾಮಿ. ಅವರು ಬಿಚ್ಚಿ ಹೇಳುವ ನಿನ್ನ ವಾಕ್ಯವು ಎಲ್ಲರಲ್ಲಿ ಆತ್ಮಲ್ಲಿ ಬೇರೂರುವಂತೆ ಮಾಡು ಸ್ವಾಮಿ. ಅಪರಕ್ಷಕ ವಾಕ್ಯ ಎಲ್ಲರಲ್ಲೂ ಸ್ವಾಮಿ ನಿರ್ವಹಿಸುವಂತೆ ನೀನು ಮಾಡು ಸ್ವಾಮಿ. ತಂದೆಯೇ, ನೀನೇ ಶಕ್ತನಾಗಿದ್ದಿ. ನಿನ್ನ ಕೃಪೆ ಅನುಗ್ರಹಿಸಿಕೊಡು ಸ್ವಾಮಿ. ತಂದೆ, ಎಲ್ಲರೂ ಸ್ವಾಮಿ ಮನಸ್ಪೂರ್ವಕವಾಗಿ ಅರ್ಥ ಮಾಡಿಕೊಂಡು ಸ್ವಾಮಿ ಸಂತೃಪ್ತರಾಗಿ ಹಿಂತಿರ್ಗ್ಲಿಕ್ಕೆ ಸಹಾಯ ಮಾಡಪ್ಪ. ಕರ್ತನಾದ ದೇವರ ಎಲ್ಲಾ ಕುಟುಂಬಗಳನ್ನ ಆಶ್ರಯಿಸು, ಬೋಧಕರುಗಳನ್ನ ಆಶ್ರಯಿಸು ಸ್ವಾಮಿ. ಇವತ್ತಿನ ಒಂದು ಆರಾಧನೆಗೆ ಅರಸನು, ಅಧಿಪತಿ, ನಾಯಕನು, ಸಹಾಯಕನಾಗಿದ್ದು ಕಾಪಾಡುತ್ತಾ ಸ್ವಾಮಿ, ನಮ್ಮನ್ನೆಲ್ಲ ನಿನ್ ಕೈ ಕೊಡ್ತೇವೆ. ಬೋಧಕರು ನಿನ್ ಕೈ ಕೊಡ್ತೇವೆ. ಘನಾಮ ಮಹಿಮೆ ಓದಬೇಕಾಗಿ ನಮ್ಮ ಪ್ರಭು ರಕ್ಷಕನಾದ ಯೇಸುವೆ ನಿನ್ನ ಪವಿತ್ರ ನಾಮದಲ್ಲಿ ದೀನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇನ್. ಸಾರಿ ಮ್ಯೂಟ್ ಮಾಡಿಕೊಂಡು ನನ್ನ ಸಂಗಡ 279ನೇ ಕೀರ್ತನೆಯನ್ನ ಹಾಡಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಕುಟುಂಬ ಪ್ರಾರಂಭ ಮಾಡುವಾಗೆ 279ನೇ ಕೀರ್ತನೆ, ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತವ ಹಾಡ ಬನ್ನಿ. ಈ ಹಾಡನ್ನ ನಾವೆಲ್ಲರೂ ಕೂಡಿ ಹಾಡಿಕೊಳ್ಳೋಣ. ನಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡ್ಕೊ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರ ಮಾನವಾರ್ಪಿಸಿರಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರ
ಘನಮಾನವ ಅರ್ಪಿಸಿರಿ. ನಿತ್ಯ ನಾಸದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ನಿತ್ಯ ನಾಸದಿಂದ ಸುಳ್ಳು ಮೋಸದಿಂದ ನಿತ್ಯ ಕಾಲಕ್ಕೂ ಪ್ರೀತಿಸಿ ರಕ್ಷಿಸಿದ ಸತ್ಯ ಕ್ರಿಸ್ತನ ಕೊಂಡಾಡುವ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲ ಘನಮಾನವ ಅರ್ಪಿಸಿರಿ. ಪಾಪ ಮಾರ್ಗದಲ್ಲೂ ಭೋಗ ಕಾರ್ಯದಲ್ಲೂ ಪಾಪಿ ಮಾಂಸಗಳು ಅರಿಕಾರಿಗಳು ಮೋಕ್ಷ ಪ್ರಾಪ್ತಿಯ ಹೊಂದಲರಿ. ಪಾಪ ಮಾರ್ಗದಲ್ಲೂ ಭೋಗ ಕಾರ್ಯದಲ್ಲೂ ಪಾಪಿ ಮಾಂಸಗಳು ವೈರಿಕಾರಿಗಳು ಮೋಕ್ಷ ಪ್ರಾಪ್ತಿಯ ಹೊಂದಲರಿ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವ ಅರ್ಪಿಸಿರಿ. ಯೇಸುವನೆಂಬುದೇ ಹೋದರೆ ನಿಮಗೆ ಆತ್ಮರಕ್ಷಣೆಯು ಮಹಾಭಾಗ್ಯವು ತಪ್ಪಿ ನ್ಯಾಯ ತೀರ್ಪಾಗುವುದು. ಯೇಸುವನೆಂಬುದೇ ಹೋದರೆ ನಿಮಗೆ ಆತ್ಮರಕ್ಷಣೆಯು ಮಹಾಭಾಗ್ಯವು ತಪ್ಪಿ ನ್ಯಾಯ ತೀರ್ಪಾಗುವುದು. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತೆಯ ಹಾಡ ಬನ್ನಿ. ಸರ್ವಭೂವಾಸಿಗಳೆಲ್ಲರೇ ಘನಮಾನವ ಅರ್ಪಿಸಿರಿ. ನವಚೇತನವ ನವ ಜೀವನವ ನವ ಸಂತಸವ ನವ ಭಾವವನ್ನು ಭಯ ಭಾವಾರನ್ನ ಬೇಡುವ. ನವಚೇತನವ ನವ ಜೀವನವ ನವ ಸಂತಸವ ನವ ಭಾವವನ್ನು ಭಯ ಭಾವಾರನ್ನ ಬೇಡುವ. ಜೀವದಾಯಕ ಕ್ರಿಸ್ತನಿಗೆ ಸ್ತುತಿ ಗೀತೆಯ ಹಾಡ ಘನಮಾನವ ಅರ್ಪಿಸಿರಿ. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಈ ಕೂಟದಲ್ಲಿ ಭಾಗವಹಿಸಿದಂತ ದೇವರ ಸಭೆಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರ್ತೇನೆ. ಈ ವಾರದ ಪಾಠವನ್ನ ನಡೆಸಿಕೊಡುವಂತವರು ನಮ್ಮ ಸಹೋದರರು, ಹಿರಿಯ ಬೋಧಕರು ಆಗಿರುವಂತ ಪ್ರಸನ್ನ ಕುಮಾರ್ ಅವರು. ಈ ಹೊತ್ತು ಅವರು ಅವರ ಸಭೆಯಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮಗಳು ಅವರಿಗೆ ಬಂದದ್ರಿಂದ ಈ ದಿನದ ಪಾಠವನ್ನ ಅವರು ನನಗೆ ತೆಗೆದುಕೊಳ್ಳಿಕ್ಕೆ ಹೇಳಿ ಅವರ ಸೇವೆಗೆ ಅವರು ಹೋಗಿದ್ದಾರೆ. ನಾಳೆಯಿಂದ ಅವರು ಈ ವಾರದ ಎಲ್ಲ ಪಾಠಗಳನ್ನ ಕ್ರಮವಾಗಿ ಅವರು ನಡೆಸಿಕೊಡುವಂತವರಾಗಿದ್ದಾರೆ. ನಡೆಸುವಾಗೆ ದೇವರು ಉಪಯೋಗಿಸುವುದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಈ ಪಾಠವನ್ನ ಪ್ರಾರಂಭ ಮಾಡುವಾಗೆ ಪ್ರಾರ್ಥನೆಯನ್ನು ಮಾಡಿ. ಮಹೋನ್ನತನಾದ ಸ್ವಾಮಿ, ಅದ್ಭುತ ಸ್ವರೂಪನೆ, ಆಲೋಚನಾ ಕರ್ತನೆ, ಪರಾಕ್ರಮಿಶಾಲಿಯಾದ ದೇವರೇ, ತೋರುತ್ತಾನೆ ರಾಜಾದಿರಾಜ. ಈ ಸಬ್ಬತ್ತಿನ ಪ್ರಾತಃ ಕಾಲದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ಕೂಡಿ ಬಂದಿದ್ದೇವೆ. ನಮ್ಮನ್ನ ಆಶೀರ್ವದಿಸು. ಇನ್ನೂ ನಿನ್ನ ಸನ್ನಿಧಾನಕ್ಕೆ ಕೂಡಿ ಬರಬೇಕಾಗಿರುವಂತ ನಿನ್ನ ಮಂದಿಯನ್ನ ಒಟ್ಟಿಗೆ ಸೇರಿಸು ಸ್ವಾಮಿ. ನಾವೆಲ್ಲರೂ ಒಟ್ಟಾಗಿ ಸೇರಿ ಬರುವಾಗ ಪರಿಶುದ್ಧಾತ್ಮನ ಮುಖಾಂತರವಾಗಿ ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಾ. ಈ ಕೊನೆ ಕಾಲದಲ್ಲಿ ಮಾರ್ಕನು ಬರೆದಂತ ಸುವಾರ್ತೆಯ
ಕುರಿತಾದಂತ ಸಂದೇಶಗಳನ್ನ, ಸುವಾರ್ತೆಯನ್ನ ನಾವು ಕಲಿಯುತ್ತಾ ಅದರಿಂದ ಸ್ವಾಮಿ ಸುವಾರ್ತೆಗೆ ಬೇಕಾದಂತ ಅನುಭವಗಳನ್ನ, ಶಕ್ತಿಯನ್ನ ಪಡೆದುಕೊಂಡವರಾಗಿ ಈ ಕೊನೆ ಕಾಲದಲ್ಲಿ ಸ್ವಾಮಿ ನಿನ್ನ ಶಿಷ್ಯರು ನಿನ್ನ ನಾಮದ ಘನತೆಗಾಗಿ ಮಾಡಿದಂತ ಸೇವೆಯನ್ನ ನಾವು ಸಹ ಮಾಡುವಂತೆ ನೀನು ನಿನ್ನ ಶಿಷ್ಯರ ಸಂಗಡ ಜೊತೆಯಾಗಿದ್ದು ನಡೆಸಿದಂತ ಮಹತ್ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿಯೂ ನಮ್ಮ ಜೊತೆಲಿ ಇದ್ದು ನಡೆಸಿ ಸ್ವಾಮಿ ಮುಟ್ಟಬೇಕಾದಂತಹ ಪ್ರತಿಯೊಂದು ಆತ್ಮಕ್ಕೂ ಸತ್ಯವು ಮುಟ್ಟುವಂತೆ ಪರಲೋಕ ರಾಜ್ಯವು ಪ್ರತಿಯೊಬ್ಬ ಮಾನವನ ಹೃದಯದ ಬಾಗಿಲನ್ನ ತಟ್ಟುವಂತೆ ಕಾರ್ಯ ಮಾಡು. ಕುಡಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು, ನನ್ನೊಟ್ಟಿಗೆ ಮಾತನಾಡು. ನಿನ್ನ ಯೇಸು ಸ್ವಾಮಿ ಈ ಲೋಕದಲ್ಲಿ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಲು ಈ ಲೋಕಕ್ಕೆ ಬಂದ ಆತನು ತಾನು ಈ ಭೂಮಿ ಮೇಲೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಓಕೆ, ಸುವಾರ್ತಾ ಸೇವೆಯಲ್ಲಿ ಕೊನೆ ಕಾಲದಲ್ಲಿ ದೇವರು ಅದ್ಭುತವಾಗಿ ಸೇವೆ ಮಾಡಲು ಅನುಕೂಲಗಳನ್ನ, ಅವಕಾಶಗಳನ್ನ ಒದಗಿಸಿಕೊಟ್ಟಿದ್ದಾನೆ. 4 ಸುವಾರ್ತೆಗಳಲ್ಲಿ ವಿಶೇಷವಾಗಿ ಮಾರ್ಕನು ಬರೆದಂತ ಸುವಾರ್ತೆಯ ಕುರಿತಾಗಿ ಈ ತ್ರೈಮಾಸಿಕದಲ್ಲಿ ನಾವು ಕಲಿತಾ ಇದ್ದೇವೆ. ಮಾರ್ಕನು ಯೇಸು ಸ್ವಾಮಿ ತನ್ನ ಸುವಾರ್ತೆಯನ್ನ ಪ್ರಾರಂಭ ಮಾಡುವಾಗ ಸುವಾರ್ತೆ ಸೇವೆಯ ತಳಹದಿಯನ್ನಾಗಿ ತನ್ನ 12 ಮಂದಿ ಶಿಷ್ಯರನ್ನ ಆರಿಸಿಕೊಳ್ಳುವುದರ ವಿಷಯಗಳನ್ನ ಪ್ರಸ್ತಾಪ ಮಾಡುತ್ತಾ ಸುವಾರ್ತೆಯನ್ನ ಪ್ರಾರಂಭ ಮಾಡ್ತಾರೆ. ಆ 12 ಮಂದಿ ಶಿಷ್ಯರನ್ನು ತನ್ನ ಮುಂದಿನ ಅವರನ್ನ ಸಂಪೂರ್ಣವಾಗಿ ಬಲಪಡಿಸುವುದಕ್ಕೋಸ್ಕರ ಅವರ ಮುಖಾಂತರವಾಗಿ ಜಗತ್ತಿನಾದ್ಯಂತ ತನ್ನ ತಂದೆಯಾದ ದೇವರ ಯೋಜನೆಯನ್ನ ಪರಿಪೂರ್ಣಗೊಳಿಸಲು ತಾನು ಮಾಡಿದಂತ ದೇವರ ಸೇವೆಯಲ್ಲಿ ತನ್ನ 12 ಮಂದಿ ಶಿಷ್ಯರು ಕೂಡ ಪಾಲು ಹೊಂದಿ ಸತ್ಯ ದೇವರನ್ನು, ಆತನು ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನು ಮೊದಲು ಅವರು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತೆ, ತಿಳುಕೊಳ್ಳುವಂತೆ, ದೇವರ ಮಹಿಮೆ ಅತಿಶಯವಾದಂತ ಆತನ ಶಕ್ತಿಯನ್ನ, ಅಪಾರವಾದ ಶಕ್ತಿಯನ್ನ ಅವರು ಅರ್ಥ ಮಾಡಿಕೊಂಡು ಆತನ ಮೇಲೆ ನಂಬಿಕೆ, ವಿಶ್ವಾಸವಿಟ್ಟು ಆತನ ನಂತರ ಈ ಭೂಮಿ ಮೇಲೆ ಈ ಲೋಕಕ್ಕೆ ಸುವಾರ್ತೆಯನ್ನ ಸಾರಲು ಅವರನ್ನ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಹಂತ ಹಂತವಾಗಿ ಅವರನ್ನ ತನ್ನ ವಾಕ್ಯದಿಂದಲೂ ತನ್ನ ಮಹಿಮೆಯ ಅದ್ಭುತವಾದ ಕಾರ್ಯಗಳಿಂದಲೂ ಅವರನ್ನ ಬಲಪಡಿಸುತ್ತಾ ಅವರಿಗೆ ಎಲ್ಲಾ ರೀತಿಯಾದಂತ ಶಿಕ್ಷಣವನ್ನ ನೀಡುತ್ತಾ ಬರುವಂತನಾಗಿದ್ದಾನೆ. ಕಳೆದ ವಾರದ ಪಾಠದಲ್ಲಿ ದೇವರು ಸಾಮ್ಯಗಳ ಮುಖಾಂತರವಾಗಿ ಶಿಷ್ಯರ ಎದುರುಗಡೆ ಸುವಾರ್ತೆಯನ್ನ ಸಾರದನ್ನ ನಾವು ನೋಡ್ತೇವೆ. ಅವರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ತಕ್ಕಂತೆ ಉತ್ತರವನ್ನ ಸ್ವಾಮಿ ಹೇಳ್ತಾರೆ. ಸುವಾರ್ತೆಯಲ್ಲಿ
ತಿಳಿಯಬೇಕಾದಂತ ಮರ್ಮ ರಹಸ್ಯಗಳನ್ನ ದೇವರ ಸೇವೆಯನ್ನ ಮಾಡುವಂತವರು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ಸುವಾರ್ತೆ ಸೇವೆಯಲ್ಲಿ ಪಾಲು ಹೊಂದಿರುವಂತ ದೇವರ ಸೇವಕರು ಸರಿಯಾದಂತ ರೀತಿಯಲ್ಲಿ ಸುವಾರ್ತೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಮುಂದೊಂದು ದಿವಸ ದೇವರ ಸುವಾರ್ತೆ ಈ ಭೂಮಿ ಮೇಲೆ ಗಲಿಬಿಲಿಗೂ ಅಸಮಾಧಾನಕ್ಕೂ ಕಾರಣವಾಗಿ ಸೈತಾನನ ಕುಯುಕ್ತಿಗಳು ಈ ಭೂಮಿ ಮೇಲೆ ಹೆಚ್ಚಾಗಿ ಸುವಾರ್ತೆಯಿಂದ ಸಿಗಬೇಕಾದಂತ ಉನ್ನತವಾದಂತ ಆತ್ಮಿಕ ಲಾಭವು ನಿತ್ಯ ಜೀವವನ್ನು ಮನುಷ್ಯರು ಕಳ್ಕೊಳ್ಳುವಂತ ಸಾಧ್ಯತೆಗಳಿರುವುದರಿಂದ ದೇವರು ಪರಲೋಕ ರಾಜ್ಯದ ಹುಟ್ಟುಗಳನ್ನ ಸಾಮ್ಯಗಳ ಮುಖಾಂತರವಾಗಿ ತಿಳಿಸಿ ಆ ಸಾಮ್ಯಗಳ ಇರುವಂತ ಆ ಗುಟ್ಟುಗಳನ್ನ ಪವಿತ್ರಾತ್ಮನ ಮುಖಾಂತರವಾಗಿ ಇವರು ಗ್ರಹಿಸಿಕೊಳ್ಳುವ ಹಾಗೆ ಮಾಡಿ ಅದರ ಮುಖಾಂತರವಾಗಿ ಸತ್ಯದ ಸುವಾರ್ತೆಯು ಕೇಳುವಂತ ಪ್ರತಿಯೊಬ್ಬ ಮಾನವನ ಹೃದಯದ ಹಲಗೆಯ ಮೇಲೆ ಸ್ಥಿರವಾಗಿ ಬರೆಯಲ್ಪಡುವ ಹಾಗೆ ಜ್ಞಾಪಕದಲ್ಲಿ ಉಳಿಯುವ ಹಾಗೆ ದೇವರು ಹೊಸ ವಿಧಾನದ ಮುಖಾಂತರವಾಗಿ ತನ್ನ ಸಂದೇಶವನ್ನ ಈ ಲೋಕಕ್ಕೆ ಕಳಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ಶಿಷ್ಯರುಗಳು ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ದಿನನಿತ್ಯವೂ ಒಂದಲ್ಲ ಒಂದು ಪಾಠವನ್ನ ಕಲಿಯುತ್ತಾ ಹೋಗ್ತಾರೆ, ಒಂದಲ್ಲ ಒಂದು ಸತ್ಯವನ್ನ ಅರಿಯುತ್ತಾ ಹೋಗ್ತಾರೆ. ವಿಶೇಷವಾಗಿ ಯೇಸು ಕ್ರಿಸ್ತನು ಪರಲೋಕದಿಂದ ಬಂದಂತ ದೇವರ ಮಗನು, ಸ್ವತಃ ಜೀವವುಳ್ಳ ದೇವರು ಅನ್ನೋದನ್ನ ಅವರು ಮನಗಾಣಬೇಕಾಗಿ, ಅವರು ಅರ್ಥ ಮಾಡ್ಕೋಬೇಕು. ಈಗ ಸ್ವಾಮಿ ಅವರನ್ನ ಈ ಲೋಕಕ್ಕೆ ಬೆಳಕಾಗಿ ಉಪಯೋಗಿಸಬೇಕಾಗಿರುವುದರಿಂದ ತನ್ನ ಮಹಿಮಾತಿಶಯವಾದ ಶಕ್ತಿಯನ್ನ ಅವರ ಮುಂದೆ ತಾನು ಪ್ರದರ್ಶನ ಮಾಡ್ತಾನೆ. ಅದು ಹೇಗೆಂಬುದಾಗಿ ಹೇಳುವಾಗ, ಪ್ರಕೃತಿ ಯೇಸು ಕ್ರಿಸ್ತನಿಗೆ ವಿಧೇಯತೆಯನ್ನ ತೋರಿಸುವಂತೆ ಕಾರ್ಯ. ಈ ವಾರದ ಪಾಠದಲ್ಲಿ ದೇವರು ಅದ್ಭುತಗಳನ್ನ ಮಾಡ್ತಾರೆ. ಮೊದಲನೆಯ ಅದ್ಭುತ 4ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಬಿರುಗಾಳಿಯನ್ನ ಶಾಂತಿಪಡಿಸ್ತಾನೆ. ಇವರು ಅದನ್ನ ಕಣ್ಣಾರೆ ನೋಡ್ತಾರೆ. ದೇವರ ಯೇಸು ಕ್ರಿಸ್ತನ ಮಾತಿಗೆ ಪ್ರಕೃತಿ ಬೆಲೆ ಕೊಡ್ತದೆ, ವಿಧೇಯತೆಯನ್ನು ತೋರಿಸ್ತದೆ. ಇದು ಅವರಿಗೆ ಆಶ್ಚರ್ಯವಾದಂತ ಸಂಗತಿ. ಆದರೂ ಅವರ ಮಧ್ಯದಲ್ಲಿ ದೇವರ ಕಾರ್ಯವನ್ನ ಮಾಡ್ತಾರೆ. ಕಾರಣ, ತನ್ನ ಮಾತಿಗೆ ಭೂಮಿಯಲ್ಲಿರ್ತಕ್ಕಂಥ ಸಮಸ್ತವು ವಿಧೇಯತೆಯನ್ನ ತೋರಿಸಲೇಬೇಕು, ತೋರಿಸುವಂತದ್ದಾಗಿದೆ. ಆತನ ಮಾತಿನಲ್ಲಿ ಅಷ್ಟು ಶಕ್ತಿ ಇದೆ. ಯಾಕಂತಂದ್ರೆ ಭೂ ಪರಲೋಕಗಳನ್ನ ಸೃಷ್ಟಿ ಮಾಡಿದಾತನು ತಾನೇ ಅನ್ನುವ ಸತ್ಯವನ್ನ ಇವರು ಅರ್ಥ ಮಾಡ್ಕೋಬೇಕಾಗಿತ್ತು, ನಂಬಬೇಕಾಗಿತ್ತು. ಇವತ್ತಿನ ಪಾಠದಲ್ಲಿ 5ನೇ ಅಧ್ಯಾಯವನ್ನ ನಾವು ಕಲಿಯುವಂತವರಾಗಿತ್ತು. ದೇವರು ಅವರ ಎದುರುಗಡೆ ತನ್ನಷ್ಟಿಗೆ ತಾನೇ ಸುಮ್ಮನೆ ಹೋದಾಗೆಲ್ಲ ಅದ್ಭುತ ಕಾರ್ಯಗಳು ತೆರೆಯುತ್ತಾ ಹೋಗ್ತವೆ, ನಡೆಯುತ್ತಾ ಹೋಗ್ತವೆ. ಇದು ಶಿಷ್ಯರ ಬದುಕಿಗೆ ಒಂದು ಹೊಸ ಅನುಭವವನ್ನ ಕೊಡ್ತಾ ಹೋಗ್ತದೆ. ಇದರಿಂದ ಅವರು ಹೊಸ ಪಾಠವನ್ನ ಕಲಿತಾರೆ. ಜೊತೆಗೆ ನಂಬಿಕೆಯಲ್ಲಿ ಬಲ ಹೊಂದ್ತಾರೆ ಮತ್ತು ಅವರ ನಂಬಿಕೆ ದಿನದಿಂದ ದಿನಕ್ಕೆ ಭದ್ರವಾಗುತ್ತಾ ಹೋಗ್ತದೆ. ಸೇವೆಗೆ ಬೇಕಾದಂತ ಬಲವನ್ನ ಹೊಂದುತ್ತಾ ಹೋಗ್ತದೆ. ಮತ್ತು ಕ್ರಿಸ್ತನ ನಂತರ ಕ್ರಿಸ್ತನ ಮುಖಾಂತರವಾಗಿ ನಡೆದಂತ ಕಾರ್ಯಗಳು ಅವರ ಮುಖಾಂತರವಾಗಿ ನಡೆಯುವುದಕ್ಕೆ ಅವರು ತಮ್ಮ ಹೃದಯದಲ್ಲಿ ದೇವರ ಆತ್ಮನ ಕಾರ್ಯಗಳು ನಡೆಯುವುದನ್ನ ಗ್ರಹಿಸಿಕೊಂಡು ತಮ್ಮನ್ನ ದೇವರು ತನ್ನ ಸೇವೆಗಾಗಿ ಕರೆದು ಪ್ರತಿಷ್ಠೆಪಡಿಸುವುದನ್ನ ಖಚಿತಪಡಿಸಿಕೊಂಡು ಕ್ರಿಸ್ತನು ಮಾಡಿದಂತ ಕಾರ್ಯಗಳನ್ನ ಮಾಡಲು ಸಮರ್ಥರನಾಗಿ
ಮಾಡುವಂತನಾಗಿದ್ದ. ನಾವು ನೋಡ್ತೇವೆ ಯೇಸು ಸ್ವಾಮಿ ಈ 5ನೇ ಅಧ್ಯಾಯದಲ್ಲಿ ಇಷ್ಟೊಂದು ಅದ್ಭುತಗಳನ್ನ ಮಾಡ್ತಾರೆ. ಏನೇನು ಅದ್ಭುತಗಳನ್ನ ಮಾಡ್ತಾನೆ? 4ನೇ ಅಧ್ಯಾಯ ಕೊನೆಯ ಭಾಗದಲ್ಲಿ ಸಮುದ್ರದಲ್ಲಿ ಬಿರುಗಾಳಿಯನ್ನ ಶಾಂತಗೊಳಿಸ್ತಾನೆ. ಅನಂತರ ದೆವ್ವ ಹಿಡಿದವನೋ ಬಂದ ಆ ಸೀಮೆಯಲ್ಲಿ ದೇವರು ಕಾಲಿಟ್ಟ ಕೂಡಲೇ ಆತನನ್ನ ಭೇಟಿಯಾಗ್ತಾನೆ. ಆತನ ಮಾತಿಗೆ ಗದರಿಸಿದ ಕೂಡಲೇ ದೆವ್ವ ಬಿಟ್ಟು ಹೋಗ್ತದೆ. ದೆವ್ವವು ಸಾಕ್ಷಿ ಕೊಡ್ತದೆ, ನೀನು ಬರಬೇಕಾದಂತ ದೇವರ ಕುಮಾರನೇ ಎಂಬುದಾಗಿ. ಆತನು ಹೇಳಿದ ತಕ್ಷಣವೇ ಆತನನ್ನು ಒತ್ತಾಡಿಸಿ ಬಿಟ್ಟುಕೊಂಡು ಹೋಗ್ತಾನೆ. ಅಲ್ಲಿಂದ ಮುಂದೆ ಹೋಗ್ತಾನೆ. ಯಾಯಿರನ ಮಗಳು ಸತ್ತು ಹೋಗಿದ್ದಾಳೆ. ಯೇಸು ಸ್ವಾಮಿ ಗೊತ್ತು, ಅವಳನ್ನ ಎಬ್ಬಿಸಬೇಕು. ಇದು ಎಂದು ಕಂಡು ಕೇಳರಿಯಲಾರದಂತ ಸಂಗತಿ. ಈ ಕಾರ್ಯವನ್ನ ದೇವರು ಕ್ರಿಸ್ತನು ಮಾಡಬೇಕಾಗಿದೆ. ಅಲ್ಲಿಗೆ ಹೋಗುವಾಗ ದಾರಿಯಲ್ಲಿ 12 ವರ್ಷದ ರಕ್ತ ಕುಸುಮ ರೋಗಿ, ಆಕೆ ಯೇಸು ಕ್ರಿಸ್ತನ ಬರುಣಕ್ಕಾಗಿ ಕಾದಿದ್ದವಳಾಗಿ ತನ್ನ ಸ್ವಸ್ಥಳದಲ್ಲಿ ಕ್ರಿಸ್ತನು ದಾಟಿ ಹೋಗುವುದಂತ ಸಮಯವನ್ನ ಕಳಕೊಳ್ಳದೆ ಆಸಕ್ತಿಯಿಂದ ಓಡಿ ಬಂದು ತನ್ನ ಕಾಯಿಲೆಗೆ ಗುಣವಾಗುವಿಕೆಗಾಗಿ ನಂಬಿಕೆಯಿಂದ ಆತನ ಗೊಂಡೆಯನ್ನು ಮುಟ್ಟಿ ಸ್ವಸ್ಥಳಾದ ದೇವರು ಅಲ್ಲಿ ಅದ್ಭುತ ನಡೆದದ್ದನ್ನ ಸಾರ್ವಜನಿಕವಾಗಿ ಶಿಷ್ಯರಿಗೆ ಗೊತ್ತಾಗುವಾಗೆ ಕಾರ್ಯ ಮಾಡಿ ಆ ಸಹೋದರಿ ತಾನು ಒಪ್ಕೊಳ್ತಾಳೆ, ನಾನೇ ನಿನ್ನನ್ನ ಮುಟ್ಟಿದ್ದು, ನನಗೆ ಸ್ವಸ್ಥವಾಯಿತು, ನಿನ್ನ ನಂಬಿಕೆ ಇದ್ದಂತೆ ನಿನಗಾಗಲಿ, ಹೋಗು ಎಂಬುದಾಗಿ ಕಳಿಸ್ತಾನೆ. ಕ್ರಿಸ್ತನಲ್ಲಿ ಅದ್ಭುತ ಮಾಡುವಂತ ಶಕ್ತಿ ಇದೆ. ಕ್ರಿಸ್ತನು ಅದ್ಭುತ ಸ್ವರೂಪನು, ಪರಾಕ್ರಮಿಶಾಲಿಯಾದ ದೇವರು ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂತಕ್ಕಂಥ ಅನುಭವ ಅವ್ರಿಗೆ ಒಂದೊಂದೇ ವಿಷಯದಲ್ಲಿ ಅರ್ಥ ಆಗ್ತಾ ಹೋಗ್ತದೆ. ಅವರು ಇನ್ನಷ್ಟು ಕ್ರಿಸ್ತನ ಜೊತೆಯಲ್ಲಿ ದೃಢ ವಿಶ್ವಾಸದಿಂದ ಹೆಜ್ಜೆ ಇಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ತಮ್ಮ ಭವಿಷ್ಯಕ್ಕೆ ಯಾವುದೇ ರೀತಿಯಾದಂತ ಭಯವಿಲ್ಲದ ತಮ್ಮನ್ನು ಕರೆದಂತ ದೇವರ ಯೋಜನೆಯನ್ನ ಪೂರೈಸುವುದೇ ತಮ್ಮ ಆದ್ಯ ಕರ್ತವ್ಯವೆಂಬುದಾಗಿ ತಿಳಿದು ಮುಂದೊಂದು ದಿವಸ ಕ್ರಿಸ್ತನಿಗಾಗಿ ಕ್ರಿಸ್ತನ ಸೇವೆಯಲ್ಲಿ ತಮ್ಮ ಪರಿಪೂರ್ಣವಾದಂತ ಜೀವಿತವನ್ನ ಒಪ್ಪಿಸಿಕೊಡುವಂತ ಉನ್ನತವಾದಂತ ಹೆಜ್ಜೆಯನ್ನ ಮುಂದೆ ಇಡುತ್ತಾರೆ. ಆ ಸ್ತ್ರೀ ಗುಣ ಹೊಂದ್ತಾಳೆ. ಅಲ್ಲಿಂದ ಮುಂದೆ ಹೋಗಿ ಆತನು ಆ ಯಾಯಿರನ ಮಗಳನ್ನ ಮುಟ್ತಾನೆ, ಎದ್ದು ಬರ್ತಾಳೆ. ದೇವರ ಒಂದು ಮಾತಿನಿಂದ ಸತ್ತು ಹೋಗಿರ್ತಕ್ಕಂಥ ಆ ಸಹೋದರಿ ಎದ್ದು ಬರೋದನ್ನು ಶಿಷ್ಯರುಗಳು ನೋಡ್ತಾರೆ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಮತ್ತು ತಂದೆ ತಾಯಿಗಳನ್ನ ಮಾತ್ರ ಕರ್ಕೊಂಡು ಹೋಗಿ ಆ ಮಗಳ ಕೋಣೆಗೆ ಹೋಗಿ ಆಕೆ ಹೆಸರನ್ನ ಕರೆದು ಎಬ್ಬಿಸ್ತಾನೆ. ಆಕೆ ಎದ್ದು ಬರ್ತಾನೆ. ಇವೆಲ್ಲವೂ ಆಶ್ಚರ್ಯಕರವಾದಂತ ಸಂಗತಿ, ಅದ್ಭುತವಾದಂತ ಕಾರ್ಯ. ಇದನ್ನ ಶಿಷ್ಯರು ಕಣ್ಣಾರೆ ಕಾಣುವ ಹಾಗೆ ದೇವರು ಮಾತ್ರ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಲು ಸಾಧ್ಯ. ದೇವರ ಸೇವಕರು, ದೇವರು ಒಲಿದವರು ಅಂತ ಅದ್ಭುತ ಕಾರ್ಯಗಳನ್ನ ಮಾಡಿದ್ದನ್ನ ಅವರು ಕೇಳಿದರು. ಅವರ ಪೂರ್ವಿಕನಾದಂತ ಧರ್ಮಶಾಸ್ತ್ರವನ್ನ ಕೊಟ್ಟಂತ ಮೋಸೆಯು ಯೆಹೋವನಿಂದ ಆಶೀರ್ವದಿಸಲ್ಪಟ್ಟವನಾಗಿ ಅದ್ಭುತಕರವಾಗಿ ಆಶ್ಚರ್ಯಕರವಾಗಿ ಇಸ್ರೇಲ್ ಜನಾಂಗವನ್ನು ನಡೆಸಿದ್ರು. ಅವರು ಕೇಳಿದ್ರು,
ಕೆಂಪು ಸಮುದ್ರ ಮನನೆಲವಾಯಿತು, ಬಂಡೆಯಿಂದ ನೀರು ಬಂತು, ಆಕಾಶದಿಂದ ಮನ್ನಾ ಸಿಕ್ತು. ಯೆಹೋವನು ತಾನೇ ಇವರು ಪರವಾಗಿ ಯುದ್ಧ ಮಾಡಿ ಬಲಾಢ್ಯರಾದಂತ ಕಾನಾನ್ ದೇಶದ ಜನರನ್ನ ಸೋಲಿಸಿ ಇವರಿಗೆ ಅನ್ಯ ಜನರ ದೇಶವನ್ನ ಸ್ವಾಸ್ಥ್ಯವಾಗಿ ಒದಗಿಸಿಕೊಟ್ಟರು. ಅವರ ಮಧ್ಯದಲ್ಲಿ ಇದ್ದುಕೊಂಡು ಅವರನ್ನು ಆಶೀರ್ವಾದ ಮಾಡಿ ಎಲೀಷನು ಯೆಹೋವನನ್ನ ನಂಬಿ ಮೇಲೆ ಯೆಹೋವನೇ ದೇವರೆಂಬುದನ್ನ ಅದ್ಭುತ ಕಾರ್ಯಗಳನ್ನ ಮಾಡುವುದರ ಮುಖಾಂತರವಾಗಿ ಆಗಿನ ಕಾಲದಲ್ಲಿದ್ದಂತ ಇಸ್ರೇಲ್ ಜನಾಂಗಕ್ಕೆ ಸಾಬೀತು ಮಾಡಿದ್ರು, ತೋರಿಸಿಕೊಟ್ರು. ಇವೆಲ್ಲ ನಿದರ್ಶನಗಳು ಅವರು ಕೇಳಿ ಅದರ ಮುಖಾಂತರವಾಗಿ ದೇವರನ್ನ ನಂಬಿದ್ದುಂಟು, ದೇವರ ವಿಷಯವಾಗಿ ಅರ್ಥ ಮಾಡಿಕೊಂಡು ನಮ್ಮ ದೇವರು ಅದ್ಭುತ ಕಾರ್ಯಗಳನ್ನ ಮಾಡುವಂತಹ ದೇವರು ಎಂಬುದನ್ನ ತಿಳಿದವರಾಗಿ ಈಗ ಯೇಸು ಕ್ರಿಸ್ತನು ಸ್ವತಃ ತಾನೇ ಅವರ ಮಧ್ಯದಲ್ಲಿ ಇದ್ದಾನೆ. ಅಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದಂತ ಆತನು ನಾನೇ ಎಂಬುದನ್ನ ಈಗಿನ ಕಾಲದಲ್ಲಿ ತನ್ನ ಜೊತೆಯಲ್ಲಿರುವಂತ ತನ್ನ ಶಿಷ್ಯರುಗಳು ಅರ್ಥ ಮಾಡಿಕೊಳ್ಬೇಕಾಗಿತ್ತು, ನಂಬಬೇಕಾಗಿತ್ತು. ಯಾಕಂತಂದ್ರೆ ದೇವರ ಮಹಿಮಾತಿಶಯವಾದಂತ ಶಕ್ತಿಯನ್ನ ಈ ಲೋಕಕ್ಕೆ ಪ್ರಚುರಪಡಿಸಬೇಕಾದದ್ದು ಅವಶ್ಯಕತೆ. ಭೂಮಿ ಆಕಾಶಗಳನ್ನ ಸೃಷ್ಟಿ ಮಾಡದಂತ ದೇವರಿಗೆ ಸಕಲವೂ ಸಾಧ್ಯ, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆದುದರಿಂದ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನು ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನ ವಿಷಯವಾದಂತ ಸುವಾರ್ತೆಯನ್ನ ಕೇಳಿ ನಂಬಿ ಹೃದಯದಿಂದ ಆತನಿಗೆ ಸಲ್ಲಬೇಕಾದಂತ ಘನತೆಯನ್ನು ಆರಾಧನೆಯನ್ನು ಸಲ್ಲಿಸಬೇಕಾಗಿರುವುದು ದೇವರ ಚಿತ್ತವಾಗಿ. ಈ ಕೆಲಸವನ್ನ ಯೇಸು ಕ್ರಿಸ್ತನು ಸುವಾರ್ತೆಯ ಮುಖಾಂತರವಾಗಿ ಈ ಲೋಕದ ಜನರಿಗೆ ಉಚಿತಾರ್ಥ ವರವಾಗಿ ಒದಗಿಸಿಕೊಟ್ಟನು. ಈ ಸತ್ಯದ ಸುವಾರ್ತೆಯನ್ನ ಸಾರಲು ತಾನು ಈ ಲೋಕಕ್ಕೆ ಬಂದಿದ್ದೇನೆ, ತಾನು ಮಾಡಿದಂತ ಈ ಕಾರ್ಯಗಳು ಮಾನವನ ಜೀವಿತದಲ್ಲಿ ದೇವರ ಯೋಜನೆಯಾಗಿದೆ ಮತ್ತು ಕ್ರಿಸ್ತನ ಮುಖಾಂತರವಾಗಿ ಈ ಭೂಮಿ ಮೇಲಿರುವಂತ ಈ ಎಲ್ಲ ಕಷ್ಟ ಸಂಕಟ ಸಾವು ನೋವು ದುಃಖಗಳು ಪರಿಹಾರವಾಗಲಿಕ್ಕೆ ಕ್ರಿಸ್ತನಿಂದಲೇ ಸಾಧ್ಯ ಎಂಬುದನ್ನ ಲೋಕಕ್ಕೆ ತಿಳಿಸಿಕೊಡಬೇಕಾಗಿದೆ. ಈ ಸತ್ಯವನ್ನ ಶಿಷ್ಯರುಗಳು ಮನಸಾರೆ ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ನಂಬಿಕೊಂಡು ತಮ್ಮ ಮುಂದಿನ ಭವಿಷ್ಯದ ಜೀವಿತ ಕಾಲಗಳನ್ನ ದೇವರ ಸೇವೆಯಲ್ಲಿ ಕ್ರಿಸ್ತನಿಗಾಗಿ ಕಳೆಯಬೇಕಾಗಿತ್ತು. ಈ ಭೂಮಿ ಮೇಲೆ ಅವರು ಸಾಕ್ಷಿಗಳಾಗಿ ಜೀವಿಸಬೇಕಾಗಿತ್ತು. ದೇವರ ಮಹತ್ ಕಾರ್ಯಗಳು ಈ ಭೂಮಿ ಮೇಲೆ ಆದಿಯಿಂದಲೂ ನಡೆಯುತ್ತಲೇ ಇವೆ. ಈ ಹೊತ್ತಿಗೂ ಕೂಡ ದೇವರು ತನ್ನ ನಾಮದ ಘನತೆಗಾಗಿ ಮಹತ್ ಕಾರ್ಯಗಳನ್ನ ಮಾಡುವಂತವನಾಗಿದ್ದ. ಅದಕ್ಕಾಗಿಯೇ ಈ ಕೊನೆ ಕಾಲದಲ್ಲಿ ಸುವಾರ್ತೆಯ ಮುಖಾಂತರವಾಗಿ ತನ್ನ ಮಕ್ಕಳಾಗುವಂತ ಅವಕಾಶವನ್ನ ಕೊಟ್ಟು ಪರಲೋಕ ರಾಜ್ಯದ ಬಾಧ್ಯತೆಯಲ್ಲಿ ಪಾಲು ಹೊಂದುವಂತ ಅಧಿಕಾರವನ್ನ ನೀಡಿ ಆತನನ್ನ ಪ್ರೀತಿಸಿ ಆತನ ಚಿತ್ತಕ್ಕೆ ವಿಧೇಯರಾಗುವಂತವರ ಜೀವಿತದಲ್ಲಿ ತಾನು ತನ್ನ ಶಿಷ್ಯರ ಮುಖಾಂತರವಾಗಿ ಮಾಡದಂತ ಕಾರ್ಯಗಳನ್ನ ಇಂದಿಗೂ ಮಾಡುವಂತವನಾಗಿದ್ದಾನೆ. ಆತನ ನಾಮದ ಘನತೆಗಾಗಿ, ಆತನ ಮಹಿಮೆಗಾಗಿ, ಆತನ ರಾಜ್ಯದ ಅಭಿವೃದ್ಧಿಗಾಗಿ ನಿರಂತರವೂ ತನ್ನ ಸುವಾರ್ತೆಯಲ್ಲಿ ತಾನು ನಮ್ಮ ಸಂಗಡ ಇದ್ದು ದೇವರ ಯೋಜನೆಯನ್ನ ಸಂಪೂರ್ಣಗೊಳಿಸ್ತಾನೆ. ಈ ನಂಬಿಕೆ ವಿಶ್ವಾಸವನ್ನ ಶಿಷ್ಯರ ನಂತರ ದೇವರ ವಾಕ್ಯವು ಸಾರಲ್ಪಟ್ಟ ಸುವಾರ್ತೆಯ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವಂತ ಪ್ರತಿಯೊಬ್ಬ ಮಾನವನ ಜೀವಿತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು
ದೇವರಿಗೆ ಘನತೆಯನ್ನ ತರಲು, ದೇವರಿಗೆ ಮಹಿಮೆಯನ್ನ ಉಂಟು ಮಾಡಲು, ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗಾಗಿ ಜೀವಿಸಲು, ಪ್ರತಿಯೊಬ್ಬನ ಜೀವಿತದಲ್ಲಿ ದೇವರು ಒಂದು ವೇಳೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದೇವರನ್ನ ಪ್ರೀತಿಸಿ ಆತನ ಚಿತ್ತಕ್ಕೆ ವಿಧೇಯರಾಗಿ ನಡೆಯುವುದಾದರೆ ಅಂತ ಮಹತ್ ಕಾರ್ಯಗಳನ್ನು ದಿನಾಲು ಮಾಡುವಂತ ಮತ್ತು ಮಾಡ್ತಾನೆ. ಈ ನಂಬಿಕೆ ವಿಶ್ವಾಸ ಸಭೆಯಲ್ಲಿರುವಂತ ದೇವರ ಮಕ್ಕಳ ಜೀವಿತದಲ್ಲಿ ನೆಲೆಗೊಂಡು ಈ ಭೂಮಿ ಮೇಲೆ ಆತನನ್ನು ನಂಬುವಂತ ಪ್ರತಿಯೊಬ್ಬ ವ್ಯಕ್ತಿ ನನಗೆ ಸಾಕ್ಷಿಗಳಾಗಿರಬೇಕೆಂಬುದಾಗಿ ಸ್ವಾಮಿ ಈ ಕಾರ್ಯವನ್ನ ಮಾಡುವಂತ ದೇವರು ಅದ್ಭುತಗಳನ್ನ ಮಾಡುವುದರ ಮುಖಾಂತರವಾಗಿ ತಾನು ಸರ್ವಶಕ್ತನು, ಭೂಪರಲೋಕಗಳ ಒಡೆಯನು, ಭೂಮಿ ಆಕಾಶಗಳನ್ನ ನಿರ್ಮಿಸಿದವನು, ಪ್ರತಿಯೊಬ್ಬ ಮಾನವನನ್ನ ಸೃಷ್ಟಿಸಿದವನು, ಪ್ರತಿಯೊಬ್ಬ ಮಾನವನ ಆದಿ ಅಂತ್ಯವು ತನ್ನ ಕೈಯಲ್ಲಿದೆ. ನಮ್ಮನ್ನ ಪ್ರೀತಿಸ್ತಾನೆ, ನಮ್ಮ ಹಿತಕ್ಕಾಗಿ ಕಾರ್ಯವನ್ನ ಮಾಡ್ತಾನೆ. ನಾವು ಕೂಗಿಕೊಂಡರೆ, ಯಥಾರ್ಥವಾಗಿ ಮೊರೆ ಇಡುವುದಾದ್ರೆ ಅಂದು ಮಾಡಿದಂತ ಅದ್ಭುತಗಳನ್ನು ಇವತ್ತಿಗೂ ಆತನು ಮಾಡುವಂತನಾಗಿದ್ದಾನೆ. ಇದು ನಮ್ಮ ಅನುಭವಕ್ಕೆ ಬರಬೇಕಾಗಿದೆ. ಇದು ನಮ್ಮ ಅನುಭವ ಆದಾಗ ಕ್ರಿಸ್ತನಿಗಾಗಿ ಈ ಭೂಮಿ ಮೇಲೆ ಶಿಷ್ಯರ ಜೀವಿತದಲ್ಲಿ ನಡೆದಂತ ಅನುಭವಗಳು ನಮ್ಮ ಜೀವಿತದಲ್ಲೂ ಅನುಭವಕ್ಕೆ ಬರುವಂತವುಗಳಾಗಿವೆ. ನಾವು ಸಹ ಕ್ರಿಸ್ತನಿಗೆ ಈ ಲೋಕದಲ್ಲಿ ಬೆಳಕಾಗಿ ಸಾಕ್ಷಿಯಾಗಿ ಈ ಭೂಮಿ ಮೇಲೆ ಆತನ 2ನೇ ಬರೋಣವನ್ನು ಸಿದ್ಧಪಡಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಈ ವಾರದ ಪಾಠದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನ ಮಾಡಿದಂತ ವಿಷಯವನ್ನ ನಾವು ಕಲಿಯುವಂತವರಾಗಿದೆ. ಹೆಚ್ಚಿನ ಸಂಗತಿಗಳನ್ನ ಮುಂದಿನ ಪಾಠಗಳಲ್ಲಿ ನಾವು ಅರ್ಥ ಮಾಡಿಕೊಳ್ಳೋಣ. ದೇವರು ಅದ್ಭುತ ಸ್ವರೂಪನು ತನ್ನ ಸಭೆಯಲ್ಲಿ, ತನ್ನ ವಿಶ್ವಾಸದಲ್ಲಿ ಇರುವಂತ ದೇವರ ಮಕ್ಕಳ ಜೀವಿತದಲ್ಲಿ ತನ್ನ ಮಹಿಮೆಗಾಗಿ ಅದ್ಭುತಗಳನ್ನ ಮಾಡುವಂತ ದೇವರಾಗಿದ್ದಾನೆ ಅನ್ನುವಂತ ಸತ್ಯವನ್ನ ಈ ಪಾಠದಲ್ಲಿ ಕಲಿ. ಅದನ್ನ ಹೇಗೆ ನಮ್ಮ ಜೀವಿತದಲ್ಲಿ ನಾವು ಕಂಡುಕೊಳ್ಳಬೇಕು, ಅಳವಡಿಸಿಕೊಳ್ಬೇಕು ಮತ್ತು ಅಂತ ಕಾರ್ಯವನ್ನ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಮಾಡಲು ಸಾಧ್ಯವೇ? ಹಾಗಾದ್ರೆ ಅದಕ್ಕೆ ನಾವೇನ್ ಮಾಡಬೇಕು? ಎಲ್ಲಾ ಸತ್ಯವನ್ನ ಮುಂದಿನ ಪಾಠಗಳಲ್ಲಿ ಕಲಿಯೋಣ. ದೇವರ ಆತ್ಮನು ನಮ್ಮನ್ನ ವಿಶೇಷವಾಗಿ ದೇವರ ಉನ್ನತವಾದಂತ ಮಹಿಮಾತಿಶಯವಾದ ಆತನ ಅದ್ಭುತ ಶಕ್ತಿಯನ್ನ ಅರ್ಥ ಮಾಡಿಕೊಂಡು ಈ ಕೊನೆ ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಆತನು ಮಾಡಿರುವ ಅದ್ಭುತ ಕಾರ್ಯಗಳನ್ನು ನಾವು ಗ್ರಹಿಸಿಕೊಂಡು ಕ್ರಿಸ್ತನನ್ನ ನಂಬಬೇಕಾಗಿರುವಂತಹ ಪ್ರತಿಯೊಬ್ಬ ದೇವರ ಮಗನ ಮಗಳ ಜೀವಿತದಲ್ಲಿ ದೇವರು ನಮ್ಮ ಮುಖಾಂತರವಾಗಿ ಅದ್ಭುತ ಕಾರ್ಯಗಳನ್ನ ಮಾಡಿ ತನ್ನ ರಾಜ್ಯಕ್ಕೆ ಪಡಿಸಬೇಕೆಂದು ಪ್ರಾರ್ಥಿಸುವುದು ನಮ್ಮ ಕರ್ತವ್ಯವಾಗಿದೆ. ಇವತ್ತಿನ ಪಾಠದಲ್ಲಿ ದೇವರ ಮಹಿಮಾತಿಶಯವನ್ನು ತಿಳ್ಕೊಳ್ಳುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಹೆಚ್ಚಿನ ಸಂಗತಿಗಳನ್ನ ಮುಂದಿನ ವಾರದ ಪಾಠಗಳಲ್ಲಿ ಕಲಿಯೋಣ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಹೆಚ್ಚಿಗೆ ಇನ್ನು ಏನಾದರೂ ಕೂಡಿಸಬೇಕಾದಲ್ಲಿ, ತಿಳಿದುಕೊಳ್ಳಬೇಕಾದಲ್ಲಿ, ಮಾಹಿತಿಗಳನ್ನ ತಿಳಿಸಬೇಕಾದಲ್ಲಿ ತಾವು ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದು ಸ್ವಲ್ಪ ಹೊತ್ತು ಚರ್ಚೆಗೆ ಕೊಡಲ್ಪಟ್ಟಂತ ಸಮಯವಾಗಿದೆ. ಈ ಸಮಯದಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ತೇನೆ. ಏನಾದ್ರೂ ವಿಷಯಗಳಿದ್ರೆ ದಯಮಾಡಿ ಕೇಳ್ಬಹುದು, ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಒಳ್ಳೇದಾಗ್ಲಿ. ಹೆಚ್ಚಿನ ಸಂಗತಿಗಳನ್ನ ಮುಂದೆ ಕಲಿಯುವುದಕ್ಕೆ ಸಮಯವಿದೆ. ಕಲಿಯೋಣ ಮತ್ತು ಮನಸಾರೆ ನಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳನ್ನು ದೇವರ ವಾಕ್ಯದ ವಿಷಯದಲ್ಲಿ ಸರಿಪಡಿಸಿಕೊಳ್ಳುವಂತ ಪ್ರಯತ್ನ ಮಾಡೋಣ. ಯಾಕಂತಂದ್ರೆ ನಾವು ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೇವೆ. ಯೇಸು ಕ್ರಿಸ್ತನು ಆರಿಸಿಕೊಂಡಂತ ಶಿಷ್ಯರ ಜೊತೆಯಲ್ಲಿ ನಾವು ಕೂಡ ಒಬ್ಬ ಸದಸ್ಯರಾಗಿದ್ದೇವೆ.
ಶಿಷ್ಯರಿಂದ ದೇವರು ಮಾಡಿದಂತ ಕಾರ್ಯಗಳನ್ನ ತನ್ನ ವಿಶ್ವಾಸಿಗಳ ಮುಖಾಂತರವಾಗಿ ಇವತ್ತಿಗೂ ದೇವರು ಕಾರ್ಯ ಮಾಡಲು ಅಪೇಕ್ಷಿಸುವಂತ. ಅದಕ್ಕಾಗಿ ದೇವರ ಅದ್ಭುತವಾದಂತ ಅಪ್ರಮೇಯವಾದಂತ ಶಕ್ತಿಯನ್ನ ಆತ್ಮನ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಬೇಕಾದದ್ದು ಅತ್ಯವಶ್ಯವಾಗಿದೆ. ಮತ್ತು ಗೊಂದಲವಿಲ್ಲದೆ ಪರಿಷ್ಕಾರವಾಗಿ ಸತ್ಯವನ್ನ ತಿಳಿದು ಈ ಭೂಮಿಗೆ ಸತ್ಯದ ಸುವಾರ್ತೆಯನ್ನ ಸಾರಬೇಕಾದದ್ದು ಅವಶ್ಯಕತೆ ಇದೆ. ಅದಕ್ಕಾಗಿ ಈ ಪಾಠಗಳು ನಮ್ಮನ್ನ ನಡೆಸುವಂತವುಗಳಾಗಿವೆ. ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಸಂಗತಿಗಳನ್ನ ಕಲಿಯೋಣ. ಈ ಸಮಯದಲ್ಲಿ ಯಾವುದೇ ಪ್ರಶ್ನೆಗಳಿಲ್ಲ ಅಂತಂದ್ರೆ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂದಾಗಿತ್ತು. ಬೋಧಕರೇ ನಮಸ್ಕಾರ. ನಮಗಾಗಿ ಪ್ರಾರ್ಥಿಸಿ. ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ರಾಯಚೂರು ಬಳ್ಳಾರಿ ರೀಜನ್ ಒಂದು ಪ್ರೋಗ್ರಾಮ್, ರಾಯಚೂರು ಬಳ್ಳಾರಿ ರೀಜನ್ ಇಂದ ನಿನ್ನೆ ಒಂದು ಪ್ರೋಗ್ರಾಮ್ ಇತ್ತು ಬೋಧಕರೇ, ಅದು ಉತ್ತಮ ರೀತಿಯಿಂದ ನಡೆಸಿದಂತೆ ದೇವರು, ಅದಕ್ಕಾಗಿ ನಮಗೆ ಪ್ರಾರ್ಥಿಸಿ. ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ? ಅದು ನಡೀತಾ ಇದೆ. ಅದಕ್ಕಾಗಿ ದೇವರು ನಿನ್ನೆ ಆಯ್ತು ಪ್ರೋಗ್ರಾಮು, ಚೆನ್ನಾಗಾಯ್ತು. ಅದಕ್ಕೋಸ್ಕರ ದೇವರು ಸ್ತೋತ್ರ. ಖಂಡಿತವಾಗಿ ದೇವ್ರ ನಮ್ಮ ಸ್ತೋತ್ರ. ಮತ್ತೆ ಯಾರಾದ್ರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕರ್ನಾಟಕದಲ್ಲಿ ಮಳೆಯ ನಿಮಿತ್ತವಾಗಿ ಡೆಂಗ್ಯೂ ಜ್ವರ ಇನ್ನೂ ಕೂಡ ತಾಂಡವಾಡ್ತಾ ಇದೆ. ದೇವರು ವಿಶೇಷವಾಗಿ ಈ ಸಮಯದಲ್ಲಿ ಅಂತ ಮಕ್ಕಳನ್ನ ಮುಟ್ಟಲಿ, ಗುಣಪಡಿಸಲಿ, ಅವರಿಗೆ ಆರೋಗ್ಯವನ್ನ ತರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮತ್ತು ಮಳೆಯ ನಿಮಿತ್ತವಾಗಿ ಬಾಧೆಗೊಳಗಾಗಿರ್ತಕ್ಕಂಥ ಸ್ಥಳಗಳಲ್ಲಿ ದೇವರು ಎಲ್ಲವನ್ನ ಸರಿಪಡಿಸಿ ಸುಸ್ಥಿತಿಗೆ ತರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೊತೆಯಾಗಿ ಸತ್ಯದ ಸುವಾರ್ತೆ ಸಾರುವಲ್ಲಿ ದೇವರ ಸಭೆ, ನಮ್ಮ ಸಭೆ 3 ದೂತರ ವರ್ತಮಾನವನ್ನ ಸಾರಲು ಸಕಲ ವಿಧದಲ್ಲಿಯೂ ಕೊರತೆ ಇಲ್ಲದೆ ಸಮೃದ್ಧಿಯಾಗಿ ದೇವರ ಸೇವೆಯನ್ನ ಸಂಪೂರ್ಣಗೊಳಿಸಲಿಕ್ಕೆ ಬೇಕಾದಂತ ಪರಲೋಕದ ಸಹಾಯವನ್ನ ವಿಶೇಷವಾಗಿ ನಮ್ಮ ಕರ್ನಾಟಕ ಪ್ರಾಂತ್ಯಕ್ಕೆ ದೇವರು ಒದಗಿಸಿಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಕರ್ನಾಟಕದ ಸೇವೆ ಬಹಳ ಹಿಂದುಳಿದಿದೆ. ಎಲ್ಲಾ ಕಡೆ ಸರ್ವಸಾಮಾನ್ಯವಾಗಿ ಬಹಳ ದೇವರ ಕೃಪೆಯಿಂದ ಚೆನ್ನಾಗಿ ನಡೀತದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ಬೆಳೆಯಬೇಕಾದಂತ ಮಟ್ಟಕ್ಕೆ ಇನ್ನು ನಮ್ಮ ಸೇವೆ ಬೆಳೆದಿಲ್ಲ. ಅದಕ್ಕಾಗಿ ನಾವು ಬಹಳ ಅತ್ಯಾಸಕ್ತಿಯಿಂದ ದೇವರ ರಾಜ್ಯದ ಕುರಿತಾಗಿ, ಸತ್ಯದ ಸೇವೆಯ ಕುರಿತಾಗಿ, ಸಭೆಯ ಬೆಳವಣಿಗೆಗಾಗಿ, ಅಭಿವೃದ್ಧಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ಬೋಧಕರಂತ ಶಿವರಾಜ್ ಜಾಂಟಿ ಅವರು ಇದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮ ನಡೆಸ್ಕೊಡ್ಬೇಕೆಂದ ಕೇಳ್ಕೊಳ್ತೇನೆ ಮತ್ತು ಅವರು ಅಂತ್ಯಾಶೀರ್ವಾದವನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೋಧಕರೇ ಇದ್ದೀರಾ? ಒಂದು ವೇಳೆ ಅವರು ಇಲ್ಲ ಅಂತಂದ್ರೆ ಹಿರಿಯರಾದಂತ ಹೇಮಲತಾ ಅಮ್ಮ ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸ್ಕೊಡ್ಬೇಕೆಂದ ಕೇಳ್ಕೊಳ್ತೇನೆ. ಹಿರಿಯರಾದಂತ ಹೇಮಲತಾ ಅಮ್ಮ ಅವರು. ಓಕೆ, ನಮಸ್ಕಾರ ಸರ್. ಪ್ರಾರ್ಥನೆ ಮಾಡೋಣ. ಕೇಳಿಸ್ತಾ ಇದೆ ಫಸ್ಟ್? ಕೇಳಿಸ್ತಿದೆ ಅಮ್ಮ. ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿ. ಆಯ್ತು, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನೀನು ನಮ್ಮನ್ನ ನಿನ್ನ ಸನ್ನಿಧಿಗೆ ಕರ್ತಂದು ನಿನ್ನ ವಾಕ್ಯಗಳನ್ನು ಕೇಳಲು, ಅದರ ಮೂಲಕ ನಮ್ಮನ್ನು ಎಚ್ಚರಿಸಲು ಸ್ವಾಮಿ ಒಂದು ಸದವಕಾಶವನ್ನು ಕೊಟ್ಟಿದ್ದೆ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆಗಳನ್ನು ಸಲ್ಲಿಸ್ತೇವಪ್ಪ. ತಂದೆಯೇ, ನೀನು ಹಿಂದಿನ ಪಾಠಗಳಲ್ಲಿ ಸ್ವಾಮಿ ಸಾಮ್ಯಗಳ ಮೂಲಕ ಎಚ್ಚರಿಸ್ತಾ ಬಂದೆ ಸ್ವಾಮಿ. ಈಗ ಅದ್ಭುತ ಕಾರ್ಯಗಳ ಮೂಲಕ ನಮಗೆ
ಸೂಕ್ಷ್ಮವಾಗಿ ನಮ್ಮ ಜೀವಿತಗಳು ಸ್ವಾಮಿ ಪರಲೋಕ ರಾಜ್ಯವನ್ನು ಸೇರಬೇಕಾದ ಮಾರ್ಗವನ್ನ ನೀನು ತಿಳಿಸುತ್ತಾ ಬರ್ತಾ ಇದ್ದೀಯ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಸ್ವಾರ್ಥ ಸೇವೆ ಮೂಲಕ ಇದ್ದಷ್ಟು ದಿನವೂ ನಿನ್ನ ಒಂದು ಭಕ್ತಿಯ ಮೂಲಕ ಸ್ವಾಮಿ, ನಿನ್ನ ನಡವಳಿಕೆಯ ಮೂಲಕ ಅಪ್ಪ ತಂದೆಯ ನಿನ್ನ ಶಕ್ತಿಯ ಮೂಲಕ ಎಲ್ಲರನ್ನ ನಾವು ಚೈತನ್ಯಗೊಳಿಸಿ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳುವ ಮತ್ತು ರೋಗ ಬೇನೆಗಳಿಂದ ಬಿಡುಗಡೆ ಹೊಂದುವ ಒಂದು ಮಹತ್ತಾದ ಸಂದರ್ಭವನ್ನ ನೀನು ಎಲ್ಲರಿಗೂ ಒದಗಿಸಿಕೊಟ್ಟಿದ್ದೆ ಸ್ವಾಮಿ. ಈಗಲೂ ಕೂಡ ಸ್ವಾಮಿ ನಿನ್ನ ವಾಕ್ಯಗಳು ನಮ್ಮ ಜೊತೆಯಲ್ಲಿರುವುದರಿಂದ ಆ ವಾಕ್ಯವು ನೀನೇ ಆಗಿದ್ದು ನಮ್ಮನ್ನ ಸಂತೈಸುವಾತನಾಗಿದ್ದೆ ಎಂಬ ದೃಢ ವಿಶ್ವಾಸ ನಮ್ಮಲ್ಲಿ ಇದೆ ಸ್ವಾಮಿ. ಆ ವಿಶ್ವಾಸವನ್ನು ಉಳಿಸಿಕೊಳ್ಳಲಿಕ್ಕೆ ಆಳವಾದ ಅಧ್ಯಯನವು ಇನ್ನೂ ಬೇಕಿದೆಯಪ್ಪ ಸ್ವಾಮಿ. ಈ ಒಂದು ಅದ್ಭುತ ಕಾರ್ಯಗಳು ಸ್ವಾಮಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಆಸಕ್ತಿಯನ್ನು ಮೂಡಿಸುವ ಹಾಗೆ ನೀನು ಮಾತನಾಡಬೇಕು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಈ ವಾಕ್ಯಗಳನ್ನ ಹಂಚಿದಂತ ಪ್ರಿಯ ಮಗನನ್ನ ನೀನು ಆಶೀರ್ವದಿಸಪ್ಪ. ಅವರ ಒಂದು ಯೋಜನೆಗಳಲ್ಲಿ ನಿನ್ನ ಪವಿತ್ರಾತ್ಮನ ಬಲ ಬೇಕಿದೆ ಸ್ವಾಮಿ. ಹೆಚ್ಚು ಜನರು ಸ್ವಾಮಿ ನಿನ್ನ ಸುವಾರ್ತೆಯನ್ನ ಕೇಳಬೇಕಿದೆಯಪ್ಪ. ಅಪ್ಪ ತಂದೆ, ಎಲ್ಲರ ಕಿವಿಗಳಲ್ಲಿ ನೀನು ಮಾತನಾಡಬೇಕು ಸ್ವಾಮಿ. ಅವರ ಹೃದಯಗಳನ್ನು ಮುಟ್ಟು ಸ್ವಾಮಿ. ಅಪ್ಪ ತಂದೆಯೇ, ಈ ಅಂತ್ಯ ದಿನಗಳಲ್ಲಿ ಸ್ವಾಮಿ ಕಟ್ಟ ಕಡೆಯ 3 ವಾರ್ತೆಯಾಗಿದೆ ಸ್ವಾಮಿ. ರಾಜ್ಯಕ್ಕೆ ಸೇರ್ಬೇಕಾದ್ರೆ ಅದಕ್ಕೆ ದಾರಿಯನ್ನ ಸಿದ್ಧಗೊಳಿಸುವ ನಿನ್ನ ಭಕ್ತರನ್ನ ನೀನು ಆಶೀರ್ವದಿಸಪ್ಪ. ಅವರ ಮೂಲಕ ಮಾತನಾಡ ತಂದೆಯೇ. ಈ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟು ಅನೇಕರು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಅಲ್ಲಲ್ಲಿ ನಿನ್ನನ್ನ ಆರಾಧಿಸುವ ಒಂದು ಅವಕಾಶವನ್ನ ಈ ದಿನಗಳಲ್ಲಿ ಒದಗಿಸಿಕೊಟ್ಟಿದ್ದೆ. ಇದಕ್ಕಾಗಿ ಸ್ತೋತ್ರಪ್ಪ ಸ್ವಾಮಿ. ತಂದೆ, ಇನ್ನು ಸ್ವಾಮಿ ಉತ್ತಮವಾಗಿ ಈ ಒಂದು ವಾಕ್ಯಗಳನ್ನ ಹಂಚಲಿಕ್ಕೆ ನಿನ್ನ ಭಕ್ತರನ್ನ ಬಲಪಡಿಸು, ಆರೋಗ್ಯ ಕೊಡು, ಆತ್ಮಿಕ ಬಲ ಕೊಟ್ಟು ನಡೆಸಪ್ಪ ಸ್ವಾಮಿ. ಈಗ ಸ್ವಾಮಿ ಪ್ರಾರ್ಥನಾ ವಿಜ್ಞಾಪನೆ ಸಮಯವಾಗಿರುವುದರಿಂದ ಸ್ವಾಮಿ ನಿನ್ನಲ್ಲಿ ಕೆಲವು ಬೇಡಿಕೆಗಳನ್ನ ಇಡ್ತೇವಪ್ಪ. ತಂದೆ, ರವಿ ಬಳ್ಳಾರಿಯ ಮಗನನ್ನ ನೀನು ಇದುವರೆಗೂ ನಡೆಸಿದ್ದೀಯಪ್ಪ ಸ್ವಾಮಿ. ಕೊಟ್ಟ ಆರೋಗ್ಯಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆಗಳಪ್ಪ. ಆ ಮಗನ ಮಾನಸಿಕ ಸ್ಥಿತಿಯನ್ನು ಸ್ಥಿಮಿತದಲ್ಲಿಡು ಸ್ವಾಮಿ. ಧೈರ್ಯದಿಂದ ಎಲ್ಲವನ್ನ ಎದುರಿಸುವ ಶಕ್ತಿಯನ್ನ, ನಿನ್ನ ಆತ್ಮನ ಬಲವನ್ನು ಕೊಟ್ಟು ಆ ಮಗನನ್ನ ನಡೆಸು ಸ್ವಾಮಿ. ಹಾಗೆಯೇ ನಿನ್ನ ವಾಕ್ಯದಲ್ಲಿ ಹೆಚ್ಚೆಚ್ಚಾಗಿ ಆ ಮಗನನ್ನ ಆಕರ್ಷಿಸು ಸ್ವಾಮಿ. ಹಾಗೆ ತಂದೆಯೇ, ಅವರು ನಡೆಸಿದಂತ ಕೂಟಗಳಲ್ಲಿ ಸ್ವಾಮಿ ನೀನು ಉತ್ತಮ ರೀತಿಯಲ್ಲಿ ಯಶಸ್ವಿಗೊಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಕೃತಜ್ಞತೆ ಸಲ್ಲಿಸ್ತೇವೆ. ಅದರ ಮೂಲಕ ನೀನು ಮಹಿಮೆ ಹೊಂದಿದ್ದೆ ಎಂಬುದಾಗಿ ನಂಬಿದ್ದೇವೆ ಸ್ವಾಮಿ. ಅಪ್ಪ ತಂದೆ, ಇದೇ ರೀತಿಯಲ್ಲಿ ಸ್ವಾಮಿ ಈ ಒಂದು ಸಭಾಶಾಲೆಯ ಕೂಟದಲ್ಲಿಯೂ ಕೂಡ ಹೆಚ್ಚು ಜನರು ಸೇರಿ ನಿನ್ನನ್ನು ಆರಾಧಿಸುವಾಗ ಪರಲೋಕದಿಂದ ನೀನು ನೋಡಿ ಸಂತೋಷಪಟ್ಟು ಸ್ವಾಮಿ ಎಲ್ಲರ ಮೂಲಕ ನೀನು ಮಹಿಮೆ ಹೊಂದಪ್ಪ ಅಪ್ಪ ಯೇಸುವೆ. ಹಾಗೆ ಈ ಒಂದು ಪ್ರಕೃತಿಯ ವಿಕೋಪಗಳಿಂದ ಸ್ವಾಮಿ ನಾನಾ ಕಡೆಗಳಲ್ಲಿ ಸ್ವಾಮಿ ಅನೇಕ ರೀತಿಯ ತೊಂದರೆಗಳು, ಅವಘಡಗಳು, ನಾನಾ ರೀತಿಯ ಸೋಂಕು ರೋಗಗಳು, ಮುಖ್ಯವಾಗಿ ಡೆಂಗು ವೈರಸ್ ಜ್ವರಗಳು ಸ್ವಾಮಿ ಅಲ್ಲಲ್ಲಿ ಎಲ್ಲರನ್ನು ಕಾಡುತ್ತಲಿರುವಾಗ ಸ್ವಾಮಿ ಪ್ರಾಣ ಕೊಡುವವನು ನೀನೆ, ತೆಗೆದುಕೊಳ್ಳುವವನು ನೀನೇ ಆಗಿದ್ದೀಯಲ್ಲಪ್ಪ. ಮಕ್ಕಳನ್ನ ನೀನು ಕಾಪಾಡಬೇಕು ಸ್ವಾಮಿ.
ತಂದೆಯಾದ ದೇವರೇ, ಎಲ್ಲಾ ರೀತಿಯ ಸಂಕೋಲೆಗಳಿಂದ ಬಿಡುಗಡೆಗೊಳಿಸು ಸ್ವಾಮಿ. ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಜೀವಿಸುವ ಒಂದು ಅವಕಾಶವನ್ನು ಒದಗಿಸಿಕೊಡು ಸ್ವಾಮಿ. ಈ ಅಂತ್ಯಕಾಲದಲ್ಲಿ ಅನೇಕ ಕಷ್ಟ ಸಂಕಟಗಳು ಬರ್ತವೆ ಎಂಬುದಾಗಿ ತಿಳಿದಿದ್ದೇವೆ. ಆದರೂ ಕೂಡ ನಿನ್ನ ಸನ್ನಿಧಿಯಲ್ಲಿ ಬರುವ ಮಕ್ಕಳಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ಕಾಯ್ದು ಕಾಪಾಡುವ ಆತನು ನೀನಾಗಿದ್ದೆ ಸ್ವಾಮಿ. ನಿನ್ನಲ್ಲಿ ಮೊರೆ ಇಡ್ತೇವೆ ಸ್ವಾಮಿ. ಯಾರ್ಯಾರು ಕಾಯಿಲೆ ಕಷ್ಟಗಳಲ್ಲಿ, ನೋವು ಬಡತನಗಳಲ್ಲಿ, ಬೇಗೆಗಳಲ್ಲಿ ಮತ್ತು ನಾನಾ ರೀತಿಯ ತೊಂದರೆಗಳಿಂದ ಬಳಲ್ತಾ ಇದ್ದಾರೋ, ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೋ, ದೈಹಿಕವಾಗಿ ಬಲಹೀನತೆಯಲ್ಲಿದ್ದಾರೋ, ಅಂಥ ಮಕ್ಕಳನ್ನು ಕೂಡ ನೀನು ಮುಟ್ಟಿ ಸ್ವಸ್ಥಗೊಳಿಸು ಸ್ವಾಮಿ. ಅವರು ನಿನಗೆ ಸಾಕ್ಷಿ ನೀಡುವಂತ ಕೃಪೆ ಮಾಡು ಸ್ವಾಮಿ. ತಂದೆ, ಸಭೆಗಳಲ್ಲಿ ನಿನ್ನ ಪ್ರಸನ್ನತೆ ಬೇಕು ಸ್ವಾಮಿ. ಒಡೆದು ಹೋದ ಸಭೆಗಳನ್ನು ಈ ಕಾಲದಲ್ಲಿ ಒಗ್ಗೂಡಿಸಬೇಕಿದೆ ತಂದೆ. ಅದು ನಿನ್ನಿಂದ ಮಾತ್ರ ಸಾಧ್ಯ. ಸೈತಾನನು ವಿಷ ಬೀಜವನ್ನ ಬಿತ್ತಿ ಸಭೆಗಳನ್ನು ಒಡೆಯುವ ಒಂದು ತನ್ನ ಒಂದು ಅಟ್ಟಹಾಸವನ್ನ ಮೆರೆಯುತ್ತಿರುವಾಗ ಸ್ವಾಮಿ, ಅಪ್ಪ ತಂದೆ, ನೀನು ಇದರಲ್ಲಿ ಪಾತ್ರಧಾರಿಯಾಗಿತ್ತು. ಅನೇಕ ಆತ್ಮಗಳು ಸಭೆಗಳಿಂದ ಹೊರ ಹೋಗದ ಹಾಗೆ ನೀನೇ ಸಭೆಯನ್ನ ಬಲಪಡಿಸಬೇಕು ಸ್ವಾಮಿ. ನಿನ್ನ ಸ್ವಾರ್ಥವು ಹೆಚ್ಚೆಚ್ಚಾಗಿ ಸಾರಲ್ಪಡಬೇಕು. ಇದರ ಪ್ರತಿಫಲವು ಹೆಚ್ಚಾಗಿ ದೊರೆಯಬೇಕು. ನಿನ್ನ ನಿತ್ಯ ರಾಜ್ಯಕ್ಕೆ ಆ ಒಂದು ಬೀಜಗಳು ಸ್ವಾಮಿ ನಿನ್ನ ಸನ್ನಿಧಿಯನ್ನ ಸೇರ್ಬೇಕಿದೆ ಸ್ವಾಮಿ. ಇದಕ್ಕೆ ಅವಕಾಶ ಮಾಡಿಕೊಡು ಸ್ವಾಮಿ. ಅಪ್ಪ ತಂದೆ, ಶಾಲೆಗಳಲ್ಲಿ ಅಡ್ಮಿಷನ್ಗಳು ಕಡಿಮೆ ಆಗಿವೆ ಸ್ವಾಮಿ. ಇದರ ಕಾರಣವೂ ನಿನಗೆ ಗೊತ್ತಿದೆಯಪ್ಪ. ಮೂಲ ಕಾರಣವನ್ನ ಸ್ವಾಮಿ ನೀನು ಸರಿಪಡಿಸಪ್ಪ ಸ್ವಾಮಿ. ತಂದೆ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸಭೆಗಳಲ್ಲಿಯೂ ಜನಸಂಖ್ಯೆ ಕಡಿಮೆ ಆಗುತ್ತಿರುವಾಗ ಅಪ್ಪ ನಿನ್ನ ಒಂದು ಪ್ರಸನ್ನತೆ ಬೇಕಿದೆಯಪ್ಪ. ನಿನ್ನ ಮಾರ್ಗದರ್ಶನ ಬೇಕಿದೆಯಪ್ಪ. ಪಾಸ್ಟರ್ಗಳನ್ನ ಬಲಪಡಿಸಬೇಕು ಸ್ವಾಮಿ. ಅಪ್ಪ ತಂದೆ, ನಿನ್ನ ಭಕ್ತಾದಿಗಳನ್ನ ಹೆಚ್ಚೆಚ್ಚಾಗಿ ನಿನ್ನ ಒಂದು ಆಕರ್ಷಣೆಯಲ್ಲಿಟ್ಟು ಅವರು ನಿನ್ನೆಡೆಗೆ ತಿರುಗಿಕೊಂಡು ಇತರರಿಗೆ ಸ್ವಾರ್ಥ ಸಾರುವಂತ ಹಂಗಿನಲ್ಲಿರುವ ಹಾಗೆ ಎಲ್ಲರನ್ನ ನಡೆಸಪ್ಪ. ಈ ಕೂಟಗಳು ಸ್ವಾಮಿ ಮುಂದುವರೆದು ಸ್ವಾಮಿ ಅನೇಕರಿಗೆ ಆತ್ಮೀಕ ಲಾಭವನ್ನ ಒದಗಿಸಿಕೊಡುವಂತೆ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಕೊಟ್ಟಂತ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅಪ್ಪ ತಂದೆಯೇ, ಈ ಒಂದು ಕೂಟಗಳ ಮೂಲಕ ನೀನು ಮಹಿಮೆ ಹೊಂದಬೇಕಾಗಿ ನಿನ್ನ ಪವಿತ್ರ ನಾಮದಲ್ಲಿ ಅತ್ಯಂತ ವಿನಯದಿಂದ ಬೇಡ್ತೇನಪ್ಪ ತಂದೆಯೇ. ಆಮೇನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ನಿರಂತರವು ಈ ಕೂಟದಲ್ಲಿ ಭಾಗವಹಿಸಿ ನಿನ್ನ ನಾಮವನ್ನ ಘನಪಡಿಸಿದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಹಾಗೂ ಸ್ವಾಮಿ ಸಬ್ಬತ್ ಸಾಲ ಪಾಠಗಳನ್ನ ಅತ್ಯಾಸಕ್ತಿಯಿಂದ ಕಲಿಯುತ್ತಿರುವಂತ ಪ್ರತಿಯೊಂದು ಕುಟುಂಬದ ಸಂಗಡ, ಸಭೆಯ ಸಂಗಡ ನಿರಂತರವು ಇರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಹೇಮಲತಾ ಭಕ್ತರಾಜ ಅಮ್ಮ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಈ ದಿನ ವಿಶೇಷವಾಗಿ ಈ ಪಾಠದಲ್ಲಿ ಕೂಡಿ ಬಂದು
ದೇವರ ನಾಮಕ್ಕೆ ಘನತೆಯನ್ನು ಉಂಟು ಮಾಡಿದಂತ ದೇವರ ಮಂದೆಗೆ, ಹಿರಿಯರಿಗೆ, ಮಕ್ಕಳಿಗೆ, ಸಭೆಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ದಿನ ನಮ್ಮ ಜೊತೆಯಲ್ಲಿ ಕರ್ತನ ಆತ್ಮನ ಮುಖಾಂತರವಾಗಿ ಪಾಠವನ್ನ ಕಲಿಯುವ ಹಾಗೆ ಕರ್ತನು ನಮ್ಮನ್ನ ನಡೆಸಿದ್ದಾನೆ. ನಾಳೆ ಇನ್ನು ಹೆಚ್ಚಿನ ಅದ್ಭುತವಾದಂತ ಸಂಗತಿಗಳನ್ನ ನಾವು ಕಲಿಯುವ ಹಾಗೆ ಕರ್ತನು ನಮ್ಮನ್ನ ನಡೆಸ್ತಾನೆ. ಆ ನಂಬಿಕೆ ನಿರೀಕ್ಷೆಯಿಂದ ನಾಳೆ ಮತ್ತೆ ನಾವು ನಿರತರಾಗಿರೋಣ. ಈ ಪಾಠಗಳನ್ನ ಕಲಿಯುವುದರ ಮುಖಾಂತರವಾಗಿ ಕರ್ನಾಟಕದಲ್ಲಿ ಹೊಸ ಅಧ್ಯಾಯವನ್ನ ನಾವು ಪ್ರಾರಂಭಿಸಬಹುದಾಗಿದೆ. ವಿಶೇಷವಾಗಿ ಸತ್ಯದ ಅರಿವನ್ನ ಹೊಂದಿರುವಂತ ಸಭೆಯಲ್ಲಿರುವ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ತಮ್ಮ ಕುಟುಂಬದಲ್ಲಿ ಸಬ್ಬತ್ತಿನ ಆರಂಭದಲ್ಲಿಯೇ ದೇವರ ವಾಕ್ಯವನ್ನ ಓದುವುದರ ಮುಖಾಂತರವಾಗಿ, ಕಲಿಯುವುದರ ಮುಖಾಂತರವಾಗಿ ವಾರದ ದಿನವನ್ನ ಪ್ರಾರಂಭಿಸುವಂತ ಅವಕಾಶವನ್ನ ಸಬ್ಬಸಾಲ ಪಾಠಗಳನ್ನ ಕಲಿಯುವುದರ ಮುಖಾಂತರವಾಗಿ ದೇವರು ಒದಗಿಸಿಕೊಟ್ಟಿದ್ದಾನೆ. ತಂತ್ರಜ್ಞಾನ ನಮ್ಮ ಮನೆ ಬಾಗಿಲಿಗೆ ದೇವರ ವಾಕ್ಯವು ಬರುವ ಹಾಗೆ ಮಾಡಿದ್ದಾನೆ. ಒಂದು ಮಂದಿಯಾಗಿ ನಾವು ಕರ್ನಾಟಕದ ನಾನಾ ಭಾಗದಲ್ಲಿ ಕುಳಿತು ದೇವರಿಗೆ ಮೊರೆ ಇಡುವಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡುವಂತ ದೇವರು ಇಂಥ ಒಂದು ಪ್ರಾರ್ಥನಾ ಕೂಟದಲ್ಲಿ ನಾವು ಒಟ್ಟಾಗಿ ಸೇರಿ ಬಲವಾಗಿ ಪ್ರಾರ್ಥನೆ ಮಾಡುವಾಗ ಕರ್ನಾಟಕವನ್ನ ಸಂಪೂರ್ಣವಾಗಿ ತನ್ನ ಅಧೀನಕ್ಕೆ ತೆಗೆದುಕೊಂಡು ದೇವರ ರಾಜ್ಯದ ಸುವಾರ್ತೆ ಪರಿಪೂರ್ಣವಾಗಿ ಮುಟ್ಟಬೇಕಾದಂತ ಪ್ರತಿಯೊಂದು ಆತ್ಮಕ್ಕೆ ಮುಟ್ಟುವಂತೆ ದೇವರು ಕಾರ್ಯ ಮಾಡ್ತಾನೆ. ಅದಕ್ಕಾಗಿ ನಾವೆಲ್ಲರೂ ಭಾಗವಹಿಸಬೇಕಾಗಿದೆ. ಈ ಸತ್ಯವನ್ನ ನಮ್ಮ ಸಹೋದರ ಸಹೋದರಿಯರಿಗೆ ತಿಳಿಸೋಣ, ಪ್ರೋತ್ಸಾಹ ಮಾಡೋಣ, ನಾವೆಲ್ಲರೂ ಒಟ್ಟಾಗಿ ಸೇರೋಣ. ಈ ಸೇವೆಯಲ್ಲಿ ಪಾಲು ಹೊಂದಿ ದೇವರಿಗೆ ಮಹಿಮೆಯನ್ನು ಉಂಟು ಮಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ದೇವರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದ ಬದುಕರೆ, ಧನ್ಯವಾದಗಳು. ಶುಭರಾತ್ರಿ. ವಾದಗಳು. ವಂದನೆ ಸಲ್ಲಿಸ್ತೇನೆ. ಬಳ್ಳಾರಿನಲ್ಲಿ ಏನ್ ಪ್ರೋಗ್ರಾಮ್ ಇಟ್ಟಿದ್ರಿ?